ಕೆಲಸದ ಮಧ್ಯೆ ಒಂದು ಬ್ರೇಕ್ ಬೇಕು. ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು. ಜೊತೆಗೆ ಒಳ್ಳೆ ಸ್ನ್ಯಾಕ್ಸ್ ಇದ್ರೆ ಅದಕ್ಕಿಂತ ಬೆಸ್ಟ್ ಟೈಮ್ ಪಾಸ್ ಮತ್ತೊಂದಿಲ್ಲ. ಅಷ್ಟೇ ಅಲ್ಲದೆ ಒಳ್ಳೆ ಆಂಬಿಯನ್ಸ್ ಇದ್ರೆ ಹೇಗಿರುತ್ತೆ ಅಲ್ವಾ? ಈ ಎಲ್ಲ ಕೂಡ ಈಗ ಆರಂಭವಾಗಿರೋ ಬೇಗಲ್ ಬ್ರ್ಯಾಂಡ್ನ ಬೇಗಲ್ ಸ್ಟೀನ್ ನಲ್ಲಿ ಸಿಗ್ತಾ ಇದೆ. ಫ್ರಾನ್ಸ್ ದೇಶದ ಈ ಸಂಸ್ಥೆ ಈಗ ಬೆಂಗಳೂರಿಗೂ ಕಾಲಿಟ್ಟಿದ್ದು ದೊಮ್ಮಲೂರಿನಲ್ಲಿರೋ ಇಜಿಎಲ್ ಬಿಸಿನೆಸ್ ಪಾರ್ಕ್ನ ಪಿರಮಿಡ್ ಫುಡ್ ಕೋರ್ಟ್ನಲ್ಲಿ ತನ್ನ ಮೊದಲ ಮಳಿಗೆ ಆರಂಭಿಸಿದೆ. ಇದು ಭಾರತದ 3ನೇ ಮಳಿಗೆ ಎನಿಸಿಕೊಂಡಿದ್ದು ಫ್ರಾಂಚೈಸಿ ಇಂಡಿಯಾ ಜೊತೆಗೆ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟು ದೇಶದಾದ್ಯಂತ 100 ಮಳಿಗೆಗಳನ್ನು ಆರಂಭಿಸಲು ಎದುರು ನೋಡ್ತಿದೆ. 2025ರಲ್ಲಿ ಹೈದರಾಬಾದ್ ಮತ್ತು ದೆಹಲಿಗಳಲ್ಲಿ ಯಶಸ್ವಿಯಾಗಿ ಪ್ರಾರಂಭಿಸಿದ ಈ ಬ್ರ್ಯಾಂಡ್ ತನ್ನ ಸಿಗ್ನೇಚರ್ ಕರಕುಶಲತೆಯ ಬೇಗಲ್ಗಳು, ಪ್ರೀಮಿಯಂ ಕಾಫಿಗಳು ಮತ್ತು ವಿನೋದ ವ್ಯಕ್ತಿತ್ವವನ್ನು ಭಾರತದ ಸಿಲಿಕಾನ್ ವ್ಯಾಲಿಗೆ ತಂದಿದೆ. ಇವತ್ತು ಬೆಂಗಳೂರದ ಫಸ್ಟ್ ಔಟ್ಲೆಟ್ ಬೇಗಲ್ ಸ್ಟೀನ್ ಅನ್ನೋದು ಎಂಬಸಿ ಗಾಲ್ಫ್ ಲಿಂಕ್ಸ್ ಪಿರಮಿಡ್ ಫುಡ್ ಕೋರ್ಟ್ ಆಚೆಗಡೆ ಹೈ ಸ್ಟ್ರೀಟಲ್ಲಿ ಓಪನ್ ಆಗ್ತಿದೆ. ಬೆಂಗಳೂರಿಗೆ ಇಂಥ ಔಟ್ಲೆಟ್ ಬರೋದಕ್ಕೆ ಫ್ರಾನ್ಸಿಂದ ಬೆಂಗಳೂರಲ್ಲಿ ಓಪನ್ ಮಾಡೋದು ಖುಷಿ ತುಂಬ ಇದೆ. ಸೊ ಸೆಕೆಂಡ್ ಔಟ್ಲೆಟು ಬರ್ತಾ ಇದೆ ಅತಿ ಶೀಘ್ರದಲ್ಲಿ ಕೋರ್ಮಂಗ್ಲದಲ್ಲಿ. ಅದು 25ಗೆ ಲಾಂಚ್ ಮಾಡ್ತೀವಿ. ಖಂಡಿತ ಬೆಂಗಳೂರ ಪಬ್ಲಿಕ್ಕು ಬನ್ನಿ, ಸಹಕಾರ ಕೊಡಿ ಆ್ಯಂಡ್ ಎಂಜಾಯ್ ಯುವರ್ ಬೇಗಲ್ಸ್. ಆಹಾರ ಸೇವೆಯಲ್ಲಿ 3ನೇ ರ್ಯಾಂಕ್ ಪಡೆದಿರುವ ಬೇಗಲ್ ಸ್ಟೀನ್ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದೆ. ಬೆಂಗಳೂರಿನ ಮೈಂಡ್ ರೀಡರ್ ಅಭಿಷೇಕ್ ಮಜಿತ್ಯ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಬೇಗಲ್ ಸ್ಟೀನ್ನ ಸಿಗ್ನೇಚರ್ ಸೃಷ್ಟಿಗಳನ್ನು ಬಿಡುಗಡೆ ಮಾಡಿದ್ರು. ತನ್ನ ವಿಶಿಷ್ಟ ಡಿಎನ್ಎಗೆ ಬದ್ಧವಾಗಿರುವ ಈ ತಾಣ ಬ್ರ್ಯಾಂಡ್ನ ಸೀರಿಯಸ್ಲಿ ನಾಟ್ ಸೀರಿಯಸ್ ಸ್ಫೂರ್ತಿಗೆ ಅನುಗುಣವಾಗಿ ಯುರೋಪಿನ ಸೌಂದರ್ಯವನ್ನ ವಿನೋದಮಯ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಿದೆ. ನಮ್ಮ ಉದ್ದೇಶ ಬೆಂಗಳೂರಲ್ಲಿ ಟೆಕ್ ಪಾರ್ಕ್ ಬರೋ ರೀಸನ್ ಏನಿತ್ತು ಅಂದರೆ, ಈ ಬೇಗಲ್ಸ್ ಎಲ್ಲ ತಿನ್ನೋದು ಇವಾಗಿರೋ ಜನ್ರೇಷನ್ನು. ಇವಾಗಿರೋ ಜನ್ರೇಷನ್ ಎಲ್ಲ ನಿಮಗೆ ಮೇಜರ್ ಸಿಗೋದು ಟೆಕ್ ಪಾರ್ಕ್ ಒಳಗಡೆ. ಈಗ ಟೆಕ್ ಪಾರ್ಕ್ ಒಳಗಡೆ ಇರೋದು ಹಳೆ ಕಾಲದ ಜನ್ರೇಷನು ಇದೆ, ಹೊಸ ಕಾಲದ ಜನ್ರೇಷನು ಇದೆ. ಸೊ ಓಲ್ಡರ್ ಜನ್ರೇಷನ್ಗೆ ಹೊಸ ಜನ್ರೇಷನಿಂದ ಹೆಲ್ದಿ ಬೇಗಲ್ಗೆ ಇನ್ಸ್ಪಿರೇಷನ್ ಸಿಗಲಿ ಅಂತ ನಾವು ಟೆಕ್ ಪಾರ್ಕಲ್ಲಿ ಮಾಡಿದ್ವಿ. ಒಟ್ಟಾರೆ ಬೇಗಲ್ ಸ್ಟೀನ್ ಮಳಿಗೆ ಆರಾಮಾಗಿ ತಿಂಡಿ ತಿನಿಸುಗಳನ್ನು ತಿನ್ನುತ್ತಾ ಟೈಮ್ ಪಾಸ್ಗೆ ಉತ್ತಮ ಜಾಗವಾಗಿದ್ದು ಬೆಂಗಳೂರಿನಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಕಣ್ಣಿಗೂ ಬೀಳಲಿದೆ.